ನಮಸ್ತೆ ಶಂಕರ. ನೋಡಿ, ಇದೇ ಫೆಬ್ರವರಿ 1ನೇ ತಾರೀಕು ಭಾನುವಾರ. ವಿಶೇಷವಾಗಿ ಭರತ ಹುಣ್ಣಿಮೆ ಅನ್ನುವಂತಹ ಒಂದು ಹುಣ್ಣಿಮೆ ಬರ್ತಾ ಇದೆ. ಹುಣ್ಣಿಮೆ ಅಂದರೆ ನಿಮಗೆ ಗೊತ್ತೇ ಇದ್ದ ಹಾಗೆ ಏನು ಪೂರ್ಣಚಂದ್ರ ಯೋಗ ಅಂತ ಹೇಳ್ತಾರೆ. ವಿಶೇಷವಾಗಿ ಈಗ ಮಾಘ ಮಾಸ ಬೇರೆ ನಡೀತಾ ಇದೆ. ಈಗ ಮಾಘ ಮಾಸದಲ್ಲಿ ಈ ಹುಣ್ಣಿಮೆ ದಿನ, ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆಯ ದಿನ ಪ್ರಯಾಗ್ರಾಜ್ ಅಂತ ನೀವು ಕೇಳಿರ್ತೀರ. ಮೊನ್ನೆ ಎಲ್ಲ ಕುಂಭಮೇಳ ನಡೆದಿತ್ತಲ್ಲ, ಆ ಒಂದು ಸ್ಥಳದಲ್ಲಿ ದೇವಾನುದೇವತೆಗಳು ಕೂಡ ಈ ಮಾಘ ಸ್ನಾನಕ್ಕೆ ಹುಣ್ಣಿಮೆಯ ದಿನ ಆಗಮಿಸ್ತಾರೆ ಎನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಅವರುಗಳು ಕೂಡ ತಮ್ಮ ಕರ್ಮಗಳನ್ನು ತೊಳೆಯೋದಕ್ಕೋಸ್ಕರ ಆ ಒಂದು ಪ್ರಯಾಗ್ರಾಜ್ ಕ್ಷೇತ್ರಕ್ಕೆ ಬಂದು ತೀರ್ಥ ಸ್ನಾನಗಳನ್ನು ಮಾಡ್ತಾರಂತೆ. ಹಾಗಾಗಿ ನಮಗೆ ಅಷ್ಟೆಲ್ಲ ದೂರ ಹೋಗೋಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವೇನು ಮಾಡಬಹುದು, ನಮ್ಮ ಹತ್ತಿರದ ನದಿ ತೀರಗಳಿಗೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಪಾಪಗಳನ್ನು ಬಹುಬೇಗ ತೊಳ್ಕೋಬಹುದು. ಹಾಗೆ ಈ ಮಾಘ ಮಾಸದಲ್ಲಿ ತಿಲತರ್ಪಣಗಳನ್ನು, ತಿಲದಾನವನ್ನು ಅಥವಾ ತಿಲದ ಅಕ್ಷತೆಯನ್ನು ಬಳಸೋದ್ರಿಂದ, ತಿಲ ಮತ್ತು ಅಕ್ಷತೆಯನ್ನು ಶಿವನಿಗೆ ಸಮರ್ಪಣೆ ಮಾಡೋದ್ರಿಂದ ಅಥವಾ ರುದ್ರ ತ್ರಿಶತಿ ಪಾರಾಯಣ ಮಾಡೋದ್ರಿಂದ ನಮ್ಮ ಸರ್ವ ಪಾಪಗಳು ದೂರ ಆಗುತ್ತೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡ್ತಾರೆ. ಈಗ ವಿಶೇಷವಾಗಿ ಮಾಘ ಮಾಸದ ಹುಣ್ಣಿಮೆಯ ದಿನ ವಿಶೇಷವಾಗಿ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧನೆಯೂ ಕೂಡ ಬಹಳ ವಿಶೇಷ. ನಿಮಗೆ ಗೊತ್ತಿರುವ ಹಾಗೆ ಬೆಳಗಾವಿಯಿಂದ 70 ಕಿಲೋಮೀಟರ್ ದೂರದಲ್ಲಿರುವಂತಹ ಸವದತ್ತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಈ ಒಂದು ಮಾಘ ಮಾಸದ ಉತ್ಸವಗಳು ಜೋರಾಗಿ ನಡೆಯುತ್ತೆ. ಸಾಧ್ಯವಾದರೂ ಅಲ್ಲಿ ಹೋಗಿ ಭಾಗವಹಿಸಿ ಆ ರೇಣುಕಾ ಯಲ್ಲಮ್ಮ ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಶುಭವಾಗಲಿ.